ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಂತು, ಗರ್ಜಿಸೋ ಸಿಂಹ ಬಂತು, ಗಂಟೆನಾದನು ಕೇಳಿಸ್ತೋ. ಬಾ ತಾಯಿ, ಬಾ ತಾಯಿ, ಬಾ. ಲೇ ಹುಚ್ಚಪ್ಪ, ನೀನ್ ಹೇಳಿದ ಮಾತು ದಿಟ್ಟಕಲ್ಲ. ನಮ್ ಕಂಟಿ ಈಗ ಕಾಳಿಯಾಗಿ ಬಂದವನೆ. ಅರ್ಕೆ ಕುರಿನ ಬಲಿ ಕೊಡೋದಲ್ಲ, ಬಲಿ ತಕೊಂಡೇ ಬಂದಿದ್ದೀನಿ. ಏನಪ್ಪ ಇದು? ಸಾಯ್ತಾನ ಅಂದ್ರೆ ನಮಗೆ ಸೂಲ ಆಗ್ಬಿಟ್ಟು ಬಂದವನೆ. ತಾಯಿ ಬಂದಾಯ್ತು, ನಮ್ಮವ್ವ ಬಂದಾಯ್ತು. ಹುಲಿ ಇಲಿ ಆಗೋ ಕಾಲ ಬಂತು. ಕುತಂತ್ರಿಗಳನ್ನ ಕುತಂತ್ರದಿಂದಾನೇ ಮಟ್ಟ ಹಾಕ್ಬೇಕು. ಭಕ್ತಿ ಇಟ್ಟವ್ರಿಗೆ ಸಾನೆಯಿಂದ ಶಕ್ತಿ ಆಗ್ಬೇಕು. ಮುಗಿದೋಯ್ತು ಅಂತಿರುವಾಗ್ಲೇ ಇನ್ನೊಂದು ಹೊಸ ಅಧ್ಯಾಯ ಶುರು ಆಗ್ಬೇಕು. ಇದು ಹೊಸ ಅಧ್ಯಾಯವೇ. ಗುರು, ಈ ನನ್ನ ಮಕ್ಕಳು ಸುಮ್ಕೆ ಬೇಡ. ಇಬ್ರು 420 ನನ್ನ ಮಕ್ಕಳು. ಮಗ ಮಳ್ಳ ಆದ್ರೆ ಅಪ್ಪ ಸುಳ್ಳ. ರೀ, ನಮ್ಮನ್ ಕಟ್ಟಾಕಿ ನಿಮ್ಮನ್ ಸಾಯಿಸ್ತೀನಿ ಅಂತ ಏನೇನೋ ಹೇಳ್ತಿದಾರ್ರಿ. ಬಾವ, ನೀವ್ ಯಾರು, ನಿಮ್ ಪವರ್ ಏನು ಅಂತ ಇವ್ರಿಬ್ರಿಗೂ ತೋರ್ಸಿ ಬಾವ. ಬಿಡೋ ತರ ನಾಟಕ ಆಡಿ ಕಟ್ಟಾಕಿದಾರೆ ಹೇಳಿ ಅಂದ್ರೆ ಇವ್ರು ಹೇಳೋ ಮಾತು ಯಾವ್ದನ್ನು ನಂಬೇಡಿ. ನಂಬಿಕೆ ಅನ್ನೋದು ಒಂದೇ ಕಿತ ಹುಟ್ಟೋದು, ಒಂದೇ ಕಿತ ಸಾಯೋದು. ಈ ಹುಟ್ಟು ಸಾವಿನ ಮಧ್ಯೆ ನಂಗೊಂದಿಷ್ಟು ಸಿಡ್ಲೂರಿನ ಬಗ್ಗೆ ಸತ್ಯ ಗೊತ್ತಾಗೈತೆ. ಕೊಯ್ಯಾಕ್ಬಾರ್ದ? ನಿಮ್ಮಪ್ಪಯ್ಯ ಊರ್ ಜನಕ್ಕೆ ಪೂರ್ತಿ ಕತೆ ಹೇಳ್ತೀನಿ ಅಂತ ಹೇಳ್ತಿದ್ನಲ್ಲ, ಅದನ್ನ ನಾನೇ ಹೇಳ ಶಿವದಾಸ?
ಹೇಳು ತಾಯಿ, ನೀ ಹೇಳು. ಅದು ನಿನ್ ಬಾಯಿಂದ ಬಂದೇನೆ ಚಂದ. ಏಳ ದೊಡ್ಡ ಸಣ್ಣ ಗೊತ್ತಿರ್ಲೇಬೇಕಲ್ವೇ? ದೇವಿನ ಊರ್ ಬಿಟ್ಟು ಕಳಿಸ್ಬೇಕಾದ್ರೆ ಏನ್ ಮಾತ್ ತಕೊಂಡ್ರಿ ಅಂತ ನನ್ಗೆ ಹೇಳ. ನೀನ್ ಎಂತ ಸಣ್ಣ ಮನ್ಸ ಅಂತ ಶಿವದಾಸ ನಂಗೆ ಯಾವತ್ತೋ ಹೇಳಿದ್ದ. ನೀನ್ ವೀರ ಹುಲಿ ಅಲ್ಲ, ಮನ್ಸತ್ವನ ಇಲ್ದಿರೋ ನರ ರಾಕ್ಷಸ. ಶಿವಯ್ಯ ಎಲ್ಲಿಗೆ? ಆ ತಾಯಿ, ನೋಡಿ ಶಿವಯ್ಯ, ನಾನು ಈ ಕೆಲಸ ಮಾಡ್ಲೇಬೇಕು. ನೀಡೋ ಕೈ ಬೇಡಬಾರ್ದು ತಾಯಿ. ಇದು ಸ್ವಲ್ಪನೂ ಸರಿ ಇಲ್ಲ. ನಾನು ಈ ಕೆಲಸ ಮಾಡ್ತಾರೆ ನಿಮ್ಗೋಸ್ಕರ ಕಣ್ರಯ್ಯ. ನಮ್ಗೆ ಒಳ್ಳೇದಕ್ಕೆ ಅಂದ್ರೆ ನೀನು ತ್ರಿಶೂಲ ಹಿಡಿಬೇಕು ತಾಯಿ, ಈ ಭಿಕ್ಷಾ ಪಾತ್ರ ಅಲ್ಲ. ನೋಡ್ ಶಿವದಾಸ, ಎಲ್ಲಾನು ಆಯ್ದು ಹಿಡ್ಕೊಂಡೆ ಬಗೆಹರ್ಸಕ್ ಹಾಕಿಲ್ಲ. ನೀವು ತಿಳಿದೋ ನನ್ನ ದೇವ್ರ ಮಾಡ್ಬಿಟ್ಟಿದ್ದೀರಾ. ನನ್ನಿಂದ ನಿಮ್ ಕೆಡಕಾಗ್ಬಾರ್ದಲ್ವೇ? ನಿನ್ನಿಂದ ಕೆಡಕಾಗತ್ತೆ ಅಂತ ಯಾರ್ ತಾಯಿ ಹೇಳಿದ್ದು? ನಾನು ಈ ಊರಬ್ಬದ ಯಜಮಾನಿಕೆ ವಹಿಸ್ಕೊಂಡಿರೋದ್ರಿಂದ ಈ ಊರಿಗೆ ಗಂಡಾಂತರ ಅಂತೆ. ಅದಕ್ಕೆ ಈ ರೀತಿ ಭಿಕ್ಷೆ ಬೇಡಿ ಆ ಅಕ್ಕಿನಾಗೆ ಪ್ರಸಾದ ಮಾಡಿ ಎಲ್ಲರಿಗೂ ಹಂಚಿದ್ರೆ ಆ ದೋಷ ಪರಿಹಾರ ಆಗಿ ಊರಿಗೆ ಒಳ್ಳೇದಾಯ್ತದಂತೆ. ಯಾರು ಹೇಳಿದ್ದು ತಾಯಿ? ಆ ವೀರಪ್ಪನ? ಅಲ್ಲ, ಆ ವೀರಪ್ಪ ಕರ್ಕೊಂಬಂದಿದ್ದು ಗುರುಗಳು. ಬುರುಡೆ ನೀನ್ ಎಲ್ಲಿ ನಮ್ಮನ್ನ ಕಾಯ್ತೀಯೋ ಅಂತ ನಿನ್ ಕೈನ ಕಟ್ಟಾಕಕ್ ನೋಡ್ತಾ ಇದ್ದಾರೆ ತಾಯಿ. ನಿನ್ನನ್ನು ಅವಮಾನ ಮಾಡಿ ಇಲ್ಲಿಂದ ಓಡ್ಸಕ್ ನೋಡ್ತಾ ಇದ್ದಾರೆ. ಆಟೋನ್ ಕೆಟ್ಟ ಬುದ್ಧಿ ಯಾರಿಗೈತೆ ಶಿವದಾಸ? ಇದೆ, ಸಂಚು ಮಾಡಿ ಹೊಂಚಾಗ್ತಾ ಇರೋ ಆ ಹುಲಿಗೆ ಕೆಟ್ಟ ಬುದ್ಧಿ ಇದೆ. ಶಿವದಾಸ, ಸುಮ್ಮನೆ ಹೋಗ್ತಾ ಏನೋ ಮಾತಾಡ್ಬೇಡ. ನೋಡು, ನಾನು ಈ ಕೆಲಸ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನನ್ನಿಂದ ಈ ಊರಿಗೆ ಕೆಡ್ಕಾಯ್ತದೆ. ಕೇಡಾಗ್ತಾ ಇರೋದು ನಿನ್ನಿಂದ ಅಲ್ಲ ತಾಯಿ, ಆ ವೀರಪ್ಪನಿಂದ.